ಸಚಿವ ಕೆಎನ್ ರಾಜಣ್ಣ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರ ಬಣ ಕೌಂಟರ್ ಕೊಟ್ಟಿರುವಂತದ್ದು. ಸಹಕಾರ ಸಚಿವ ರಾಜಣ್ಣ ವಿರುದ್ಧ ರಂಗನಾಥ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಅವರ ಹೇಳಿಕೆ ಹೇಗಿತ್ತಪ್ಪ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿತ್ತು. ಸೊ ಅವರ ಹೇಳಿಕೆಗೆ ಈಗ ಡಿಕೆ ಶಿವಕುಮಾರ್ ಅವರ ಬಣ ಕೌಂಟರ್ ಕೊಟ್ಟಿದೆ. ರಂಗನಾಥ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಪರೋಕ್ಷವಾಗಿಯೇ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕುಣಿಗಲ್ ಶಾಸಕ ರಂಗನಾಥ್ ಅವರು. ತಿಳಿದಿದೆ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತವರು. ಸೊ ಈ ಹಿನ್ನೆಲೆಯಲ್ಲಿ ಕೆಎನ್ ರಾಜಣ್ಣ ಅವರ ಹೇಳಿಕೆಯ ವಿಚಾರವಾಗಿ ಸಿಡಿದೆದ್ದಿದೆ ಈಗ. ನಾನು ಬಹಳ ಸಲ ಹೇಳ್ತಿರ್ತೀನಿ, ನಾನೊಬ್ಬ ಕೆಳಮಟ್ಟದ ಕಾರ್ಯಕರ್ತ ಅಂತ. ಒಬ್ಬ ಕಾರ್ಯಕರ್ತನಾಗಿ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನ ತ್ಯಾಗ ಮಾಡಿ ರಾತ್ರಿ ಊಟ ನಿದ್ದೆ ಇಲ್ಲದೆ ಪಕ್ಷವನ್ನ ಸರ್ಕಾರವನ್ನ ತರಲಿಕ್ಕೆ ಹೋರಾಟ ಮಾಡಿರೋಂಥ ಕಾರ್ಯಕರ್ತರಿಗೆ ನೋವಾಗುವಂತ ಮಾತುಗಳು ಆಡಬಾರ್ದು. ಇವತ್ತು ಇಷ್ಟೊಂದು ಜನ ಕಾಂಗ್ರೆಸ್ ಪಕ್ಷವನ್ನ ವರ್ಷಾನುಗಟ್ಟಲೆಗಳಲ್ಲಿ ಬಹಳಷ್ಟು ಪ್ರಯತ್ನ ಮಾಡಿ ಸರ್ಕಾರವನ್ನು ತರಲಿಕ್ಕೆ ದುಡಿದಿದ್ದಾರೆ. ಅಂತ ದುಡಿದಂತ ಕಾರ್ಯಕರ್ತರಿಗೆ ಈ ಮಾತುಗಳು ನೋವು ತರಂತದ ಮಾತು ಅಂತ ನಾನು ಅನ್ಕೋತೇನೆ. ಹಾಗಾಗಿ ಅವರೆಲ್ಲ ದೊಡ್ಡವರಿದ್ದಾರೆ, ಅವ್ರಿಗೆ ಹೇಳೋಷ್ಟು ನಾವೆಲ್ಲ ದೊಡ್ಡವರಲ್ಲ. ಇವತ್ತು ನನ್ನ ಆಲೋಚನೆ, ಒಬ್ಬ ಶಾಸಕನಾಗಿ ನನ್ನ ಕ್ಷೇತ್ರದ ಅಭಿವೃದ್ಧಿಯ ದಿಕ್ಕಿನಲ್ಲಿ ಸರ್ಕಾರ ನನಗೆ ಬಲವಾಗಿ ನಿಂತ್ಕೋಬೇಕು ಅನ್ನೋದನ್ನ ನಾನು ಕೇಳ್ಕೊತೇನೆ. ಒಂದು ವಿಚಾರ, ಇವತ್ತು ಹಿಂದಿನ ಸಲ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಸರ್ಕಾರ ಬಂದರೆ ಸಾಕಪ್ಪ, ಇವತ್ತೇನೋ ನಾನು ಎಲ್ಲೋ ಮತದಾರರಿಗೆ ಬಹಳಷ್ಟು ಅಪೇಕ್ಷೆಗಳ ಭರವಸೆಗಳು ಕೊಟ್ಬಿಟ್ಟಿದ್ದೀನಿ, ನಾನು ಮಾಡಬೇಕು, ಪ್ರತಿದಿನ ಅದನ್ನು ಪ್ರಯತ್ನದಲ್ಲಿ ಮಾಡಬೇಕು ಅಂತ ಆಸೆ ಪಟ್ಟಿದ್ದಂಥ ಸಂದರ್ಭ ಆ ನೋವಿತ್ತು. ಈ 3 ವರ್ಷದ ನಂತರ ಇವತ್ತು ಸರ್ಕಾರ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಅಧ್ಯಕ್ಷತೆಯಲ್ಲಿ ಮತ್ತು ಸಿದ್ದರಾಮಯ್ಯ ಸಾಹೇಬ್ರವರ ಮುಂದಾಳತ್ವದಲ್ಲಿ ಪಕ್ಷವನ್ನು ಬಂದವರು ಬಹಳ ಸಂತೋಷದಲ್ಲಿ ಇದ್ದಂಥ ಸಂದರ್ಭ. ಅದ್ರ ಜೊತೆಗೆ ಇವತ್ತು ಗ್ಯಾರಂಟಿ ಸ್ಕೀಮು ಇಡೀ ಪ್ರಪಂಚದಲ್ಲೇ ಇದೊಂದು ಶ್ಲಾಘನೀಯವಾದಂಥ ಕಾರ್ಯಕ್ರಮ ಅಂತ ಹೇಳಿ ನಮಗೆಲ್ಲ ಖುಷಿಯಾಗಿರೋಂಥ ಸಂದರ್ಭ. ಇದ್ರ ಜೊತೆ ಇವತ್ತು ಪ್ರತಿಯೊಂದು ಹಂತದಲ್ಲೂ ನಾವು ಏನೇ ಸಮಸ್ಯೆಗಳಿದ್ರೂ ಸಹ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲ ರೀತಿಯಲ್ಲೂ ಸ್ಪಂದಿಸುವಂಥ ಸಂತೋಷ ಇದೆ. ಹಾಗಾಗಿ ಪಕ್ಷ ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಸರ್ಕಾರವನ್ನ ಬಹಳಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. 16ನೇ ಬಜೆಟ್ ಕೊಡ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಪಕ್ಷ ಈ ತರ ಹೋಗ್ತಿರೋದ್ರಲ್ಲಿ ಇಂಥ ಹಗುರವಾದಂತ ಹೇಳಿಕೆಗಳು ಬರವಲ್ಲ ಅನ್ನೋದನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನಾನು ಮತ್ತೊಮ್ಮೆ ನಿಮ್ಮ ಮೂಲಕ ನಾನು ಕೇಳ್ಕೊಳ್ಳೋಂಥದ್ದು, ನಮಗೆ ಕೆಲಸ ಬಹಳಷ್ಟು ಇದೆ ಮಾಡೋಂಥದ್ದು. ಇವತ್ತು ಯಾರೇ ಸಚಿವರಾದರೂ ಅದೊಂದು ಬಾಕಿ. ಅದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಈಗಾಗಲೇ ರಾಜಣ್ಣ ಅವರ ಹೇಳಿಕೆಯ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರ ಬಣ ಕೆಂಡುವಾಗಿದೆ. ಸೊ ರಂಗನಾಥ್ ಅವರು ಸದ್ಯಕ್ಕೆ ಡಿಕೆ ಶಿವಕುಮಾರ್ ಪರವಾಗಿ ಮಾತನಾಡುವ ಮುಖಾಂತರವಾಗಿ ರಾಜಣ್ಣ ಅವರಿಗೆ ಕೌಂಟರ್ ಸುಮ್ನೆ ಮುಂದುವರಿಸೋ ಅವಶ್ಯಕತೆ ಇಲ್ಲ, ಪಕ್ಷಕ್ಕೆ ದುಡಿತಾ ಇರುವಂತಹ ನಾಯಕ ಎನ್ನುವ ಮುಖಾಂತರವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ನಿನ್ನೆ ಸಚಿವ ಕೆಎನ್ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ನೇರವಾಗಿ ವಾಗ್ದಾಳಿ ನಡೆಸಿದ್ರು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಾಸಕರಾಗಿರುವಂತ ಕುಣಿಗಲ್ ರಂಗನಾಥ್ ಅವರು ಮಾತನಾಡಿರ್ತಕ್ಕಂಥದ್ದು, ಕಾಂಗ್ರೆಸ್ ಕಾರ್ಯಕರ್ತರು ಹಲವು ಮಂದಿ ತ್ಯಾಗ ಮಾಡಿದ್ದಾರೆ ಈ ಪಕ್ಷವನ್ನ ಕಟ್ಟಲಿಕ್ಕೆ, ಊಟ ತಿಂಡಿ ಬಿಟ್ಟು ಕೂಡ ಪಕ್ಷವನ್ನ ಸಂಘಟನೆ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ಅಂತಹ ಕಾರ್ಯಕರ್ತರಿಗೆ ಸಚಿವ ಕೆಎನ್ ರಾಜಣ್ಣ ಅವರ ಆಡಿದ ಮಾತುಗಳಿಂದ ನೋವಾಗುತ್ತೆ. ಹಾಗಾಗಿ ಇಂತಹ ಮಾತುಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸಚಿವರಾಗಿರ್ಲಿ ಅಥವಾ ಹಿರಿಯ ನಾಯಕರಾಗಿರ್ಲಿ ಪಕ್ಷಕ್ಕೆ ಮತ್ತೆ ಪಕ್ಷದ ಕಾರ್ಯಕರ್ತರಿಗೆ ಒಂದು ನೋವಾಗುವಂತ ಮಾತುಗಳನ್ನು ಕೂಡ ಆಡಬಾರ್ದು ಅನ್ನುವಂಥದ್ದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿ ನಿನ್ನೆ ಸಚಿವ ಕೆಎನ್ ರಾಜಣ್ಣ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಎಸಿಸಿ ಒಂದು ಅವ್ರನ್ನ ಕೂಡ ಪದವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಮತ್ತೆ ಡಿ ಕೆ ಶಿವಕುಮಾರ್ ಅವರೊಂದು ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹಲವಾರು ಬಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಹಾಗಾಗಿ ಈಗ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಒಂದು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷತೆಯಲ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳು ಸರಿಯಲ್ಲ. ಅವರ ಒಂದು ವೈಮನಸ್ಸು ಅಥವಾ ಏನೇ ಅವರು ಭಿನ್ನಾಭಿಪ್ರಾಯ ಇದ್ರು ಸಹಿತ ಅದನ್ನ ಹೈಕಮಾಂಡ್ ಇದೆ,
ಪಕ್ಷದಲ್ಲಿ ಆ ಹೈಕಮಾಂಡ್ ನಾಯಕರ ಮುಂದೆ ಅವರ ಅಸಮಾಧಾನ ತೋಡ್ಕೊಳ್ಳಿ, ಆದ್ರೆ ಬಹಿರಂಗವಾಗಿರ್ತಕ್ಕಂಥದ್ದು ಮತ್ತೆ ಒಬ್ಬ ನಾಯಕರ ವಿರುದ್ಧವಾಗಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಕೊಡುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಹೇಳುವ ಮುಖಾಂತರ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಕುಣಿಗಲ್ ರಂಗನಾಥ್ ಅವರು ಬೀಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮತ್ತೆ ಉಪ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಪಕ್ಷವನ್ನ ಸರಿದೂಗಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ಹೇಳಿಕೆ ಕೊಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಕೂಡ ಕುಣಿಗಲ್ ರಂಗನಾಥ್ ಅವರು KN ರಾಜನ್ ಅವರ ಒಂದು ಹೇಳಿಕೆಗಳಿಗೆ ತಿರುಗೇಟನ್ನ ಇವತ್ತು ಕೊಟ್ಟಿರ್ತಕ್ಕಂಥದ್ದು. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ